ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ನಾರಿವಾಳವ ತಂದು ನಾಯ ಮುಂದೆ ಹಾಕಿದಳೆ, ನಾರಿವಾಳವ ತಂದು ನಾಯ ಮುಂದೆ ಹಾಕಿದಳೆ, ಒಡೆಯಲರಿಯದು ತಿನ್ನಲರಿಯದು, ಒಡೆಯಲರಿಯದು ತಿನ್ನಲರಿಯದು. ಅದರ ಓಳ್ ಜಂಗಮದೊಳಗೆ ಲಿಂಗವನ್ನರಿಯದವ, ಅದರೊಳ್ ಜಂಗಮದೊಳಗೆ ಲಿಂಗವನ್ನರಿಯದವ ಭಂಗಿಯ ತಿಂದಂತೆ, ಭಂಗಿಯ ತಿಂದಂತೆ. ತನ್ನ ಹೊದ್ದಿದ್ದ ತನ್ನ ತಾ ತಿಳಿಯಲರಿಯದಿದ್ದಡೆ, ತನ್ನ ಹೊದ್ದಿದ್ದ ತನ್ನ ತಾ ತಿಳಿಯಲರಿಯದೆ ತೆಂಗು ತಿನ್ನಲರಿಯದ ನಾಯಂತೆ ಎಂದಂಬಿಗರ ಚೌಡಯ್ಯ. ತೆಂಗು ತಿನ್ನಲರಿಯದ ನಾಯಂತೆ ಎಂದಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಅಂದರೆ, ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ರಿ ಅಂದರೆ ತನ್ನನ್ನು ತಾನು ಅರಿತುಕೊಳ್ಳಬೇಕು ಅಂತ ಹೇಳ್ತಾರೆ. ಮತ್ತು ಅವರು ಏನು ಹೇಳ್ತಾರೆ ಅಂದರೆ, ಈ ಜಂಗಮದಲ್ಲಿ ಅಂದರೆ ಈ ಸಮಾಜದಲ್ಲಿ ದೇವನನ್ನು ನೋಡಿ, ಈ ಪ್ರಕೃತಿಯಲ್ಲಿ ದೇವನನ್ನು ನೋಡ್ರಿ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ನಾರಿವಾಳವ ತಂದು ನಾಯ ಮುಂದೆ ಹಾಕಿದಡೆ. ನಾರಿವಾಳ ಅಂದರೆ ಒಂದು ತೆಂಗಿನಕಾಯನ್ನು, ಒಂದು ಎಳನೀರು ಇರುವಂಥ ಒಂದು ತೆಂಗಿನಕಾಯಿಯನ್ನು ತಂದು ಅಲ್ಲಿ ಒಂದು ನಾಯಿ ಮುಂದೆ ಹಾಕಿದರೆ ಆ ಕಾಯಿಯನ್ನು ಅದಕ್ಕೆ ಒಡೆಯೋದಕ್ಕೂ ಬರಲ್ಲ, ಮತ್ತು ಆ ಕಾಯಿಯನ್ನು ಒಡೆದು ಅದನ್ನು ಆ ನೀರನ್ನು ಕುಡಿಯೋಕ್ಕೂ ಬರಲ್ಲ, ಅದರೊಳಗಿರುವಂತಹ ಕೊಬ್ಬರಿಯನ್ನು ತಿನ್ನೋದಕ್ಕೆ ಅದಕ್ಕೆ ಆಗೋದಿಲ್ಲ. ಅದರದ್ದು ಮಹತ್ವ ಆ ನಾರಿವಾಳದಲ್ಲಿ ಅಂದರೆ ತೆಂಗಿನಕಾಯಿಯಲ್ಲಿ ಏನಿದೆ ಅನ್ನೋದು ಅದಕ್ಕೆ ತಿಳಿಯೋದಿಲ್ಲ. ಅದು ಒಡೆದು ತಿನ್ನೋದಕ್ಕೂ ಅದರ ಕಡೆಯಿಂದ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅದರೊಳ್ ಜಂಗಮದೊಳಗೆ ಲಿಂಗವ ನರಿಯದವ ಅಂದರೆ, ಈ ಒಂದು ಕಡೆ ಗುರು ಬಸವಣ್ಣನವರು ಹೇಳ್ತಾರೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ. ಅಂದರೆ ಅಲ್ಲಿ ಕೇವಲ ಒಂದು ಲಿಂಗ ಪೂಜೆಯಲ್ಲಿ ತೊಡಗಿಕೊಂಡು ಅಲ್ಲಿ ಜಂಗಮವನ್ನು ಮರಿಬೇಡ್ರಿ, ಸಮಾಜವನ್ನು ಮರಿಬೇಡ್ರಿ. ಅಲ್ಲಿ ಲಿಂಗ ಪೂಜೆ ಜೊತೆಗೆ ಮತ್ತೆ ನೀವು ಅಲ್ಲಿ ಸಮಾಜದಲ್ಲಿ ಆ ದೇವರನ್ನು ಕಾಣ್ರಿ, ಆ ಸಮಾಜಕ್ಕೆ ದಾಸೋಹವನ್ನು ಮಾಡಿರಿ ಅನ್ನೋದನ್ನು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ಜಂಗಮದೊಳಗೆ ಲಿಂಗ ಅಂದರೆ ಆ ದೇವನನ್ನು ಕಾಣಬೇಕು ಅನ್ನೋದನ್ನು, ಈ ಸಮಾಜದೊಳಗೆ ದೇವನನ್ನು ಕಾಣಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಹಾಗೆ ಅರಿದೇ ಹೋದರೆ ಅಂದರೆ ಈ ಸಮಾಜದಲ್ಲಿ ದೇವನಿದ್ದಾನೆ ಅನ್ನೋದನ್ನು ನಾವು ತಿಳಿದೇ ಹೋದಾಗ ಆತ ಯಾರು ಅಂತಾರೋ ಅಂದರೆ ಭಂಗಿ ತಿಂದವ ಅಂತ ಹೇಳ್ತಾರೆ. ಭಂಗಿ ತಿಂದು ಹೇಗೆ ಅಲ್ಲಿ ಒಂದು ಮತ್ತಿನಿಂದ ಆತ ಓಲಾಡ್ತಿರ್ತಾನಲ್ಲ ಯಾವುದೇ ಪ್ರಜ್ಞೆ ಇಲ್ಲದೆ, ಹಾಗೆ ಭಂಗಿ ತಿಂದವನ ಥರ ಆಗ್ತದೆ ಅವನ ಬದುಕು ಅನ್ನೋದನ್ನು ಅವರು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ, ತನ್ನ ಹೊದ್ದಿದ್ದ ತನ್ನ ತಾ ತಿಳಿಯಲರಿಯದಿದ್ದಳೆ. ಅಲ್ಲಿ ಮೊದಲು ನಿಮ್ಮನ್ನು ನೀವು ತಿಳ್ಕೊಳ್ರಿ ಅಂದರೆ ನಮ್ಮನ್ನು ನಾವು ತಿಳ್ಕೋಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಸದುದ್ದೇಶ. ಅಂದರೆ ನಾವು ಕೇವಲ ಮಂದಿನ ತಿಳಿದುಕೊಳ್ಳೋದಕ್ಕೆ ಹೆಚ್ಚಿನ ಸಮಯವನ್ನು ನಾವು ಕೊಡ್ತಾ ಇರ್ತೀವಿ. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರ ಗುಣ ಏನು ಅನ್ನೋದು ನನಗೆ ಗೊತ್ತೈತಿ, ಅವರು ಯಾವ ರೀತಿ ನಡೀತಾರ, ಯಾವ ರೀತಿ ನುಡಿತಾರ, ಅವರ ಯೋಗ್ಯತೆ ಏನು ಎಲ್ಲ ನಾವು ತಿಳ್ಕೊಂಡ್ಲನಿ, ಅದನ್ನು ತಿಳ್ಕೊಂಡ್ಲನಿ, ಇದನ್ನು ತಿಳ್ಕೊಂಡ. ಆದರೆ ಮಂದಿ ಬಗ್ಗೆ ನಾವು ಹೆಚ್ಚಿನ ಒಂದು ತಿಳ್ಕೊಳ್ಳೋದಕ್ಕೆ, ಅವ್ರ ಬಗ್ಗೆ ನಾವು ಮಾತನಾಡೋದಕ್ಕೆ ಒಂದು ಸಮಯವನ್ನು ಕೊಡ್ತಾ ಇರ್ತೇವೆ. ಆದರೆ ಇಲ್ಲೇ ಶರಣರು ಏನು ಹೇಳ್ತಾರೆ, ಅಂಬಿಗರ ಚೌಡಯ್ಯನವರು ಅಲ್ಲಿ ತನ್ನನ್ನು ತಾನು ತಿಳ್ಕೋಬೇಕು, ತನ್ನನ್ನು ತಾನು ಮೊದಲು ಅರಿತುಕೊಳ್ಳಬೇಕು ಅನ್ನೋದನ್ನು ಹೇಳ್ತಾರೆ.
ಮೊದಲೇ ಅದಕ್ಕೆ ಗುರು ಬಸವಣ್ಣನವರು ಪರಚಿಂತೆ ನಿಮಗೆ ಕೈಯ ಮೊದಲು ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಮೊದಲು ಶರಣರು ಹೇಳೋದೇನೆಂದರೆ ಮೊದಲು ನಮ್ಮನ್ನು ನಾವು ತಿದ್ದುಕೋಬೇಕು, ನಮ್ಮನ್ನು ನಾವು ಸಂತೈಸಿಕೊಳ್ಬೇಕು ಅನ್ನೋ ಹಾಗೆ ಇಲ್ಲಿ ಅಂಬಿಗರ ಚೌಡ ಏನು ಹೇಳ್ತಾರೆ, ಮೊದಲು ನಿಮ್ಮನ್ನು ನೀವು ಅರ್ಥಕೊಳ್ಳ್ರಿ, ನಿಮ್ಮನ್ನು ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೋ. ಹಾಗೆ ಮುಂದೆ ಏನು ಹೇಳ್ತಾರೋ, ಹಾಗೆ ಅರಿಯದೆ ಹೋದಡೆ, ಹಾಗೆ ನಮ್ಮನ್ನು ನಾವು ತಿಳ್ಕೊಳ್ಳದೆ ಹೋದರೆ ಅಲ್ಲೇ ತೆಂಗ ತಿನ್ನಲರಿಯದ ನಾಯಂತೆ ಎಂದರೆ ಅಂಬಿಗರ ಚೌಡಯ್ಯ ಅಂತ. ಅಲ್ಲಿ ಏನು ಹೇಳ್ತಾರೆ ಅವರು, ಅಲ್ಲಿ ನಮ್ಮನ್ನು ನಾವು ಅರಿತುಕೊಳ್ಳದೆ ಹೋದರೆ, ನಮ್ಮ ಗುಣ ಅವಗುಣಗಳನ್ನು ನಾವು ತಿಳ್ಕೊಳ್ಳದೆ ಹೋದರೆ, ನಮ್ಮಲ್ಲಿರುವಂಥ ಎಲ್ಲ ಅಷ್ಟಮದಗಳು ಏನು ಷಡ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅರಿಷಡ್ ವರ್ಗಗಳು ಇವುಗಳೆಲ್ಲ ನಾವು ನಮ್ಮ ಯಾವ ಪ್ರಮಾಣದಲ್ಲಿದ್ದಾವು, ಅವನ್ನು ನಾವು ಎಷ್ಟು ಬಿಟ್ಟಿದ್ದೇವೆ ಅನ್ನೋದನ್ನು ತಿಳ್ಕೊಂಡು ನಮ್ಮನ್ನು ಮೊದಲು ನಾವು ತಿಳ್ಕೊಳ್ಳದೆ ಹೋದರೆ ಅಲ್ಲಿ ತೆಂಗ ತಿನ್ನಲರಿಯದ ನಾಯಿ ಅಂತೆ. ಅಂದರೆ ಆ ತೆಂಗಿನ ಎಳೆನೀರಿನ ಒಂದು ನಾರಿವಾಳ ಏನಿರ್ತೈತಲ್ಲ ಅದನ್ನು ತಿನ್ನದ ಹೇಗೆ ಅದೊಂದು ನಾಯಿ ಇರ್ತೈತಲ್ಲ ಆ ರೀತಿ ನಿಮ್ಮ ಬದುಕಾಗ್ತೈತಿ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ. ಹಾಗೆ ನಮ್ಮ ಶರಣರ ಸದುದ್ದೇಶ ಏನು ಅಂತ ಕೇಳಿದಾಗ, ಮೊದಲು ನಿಮ್ಮಗಳ ತನುವನ್ನು ಮನವನ್ನು ಸುಧಾರಿಸಿಕೊಳ್ಳಿ, ಅವುಗಳನ್ನು ತಿಳ್ಕೊಳ್ಳಿ, ಅವುಗಳನ್ನು ಅರಿತುಕೊಳ್ಳಿ, ಆಮೇಲೆ ಮತ್ತೆ ನೀವು ಮುಂದಿಂದು ಮತ್ತೊಬ್ಬರು ತಿದ್ದಾಕ ಹೋಗುವಂತಿರ್ತ ಮೊದಲು ನಿಮ್ಮನ್ನು ನೀವು ತಿದ್ದುಕೊಳ್ಳ್ರಿ ಅನ್ನೋದನ್ನೇ ಎಲ್ಲ ಶರಣರು ನಮಗೆ ಪ್ರತಿಪಾದನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಮತ್ತೊಬ್ಬರನ್ನ ತಿದ್ದೋದಕ್ಕೆ ಹೋಗದೆ, ಮತ್ತೊಬ್ಬರಿಗೆ ನಾವು ದಾರಿ ತೋರಿಸದೆ, ನಾವು ದಾರಿ ಬಿಡದ ಹಾಗೆ ನಾವು ಮತ್ತೊಬ್ಬರು ನಮ್ಮನ್ನು ತಿದ್ದುವ ಪೂರ್ವದಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ನಾವು ಒಂದು ಉತ್ತಮ ಬದುಕನ್ನು ಸವಹಿಸಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ನಾವು ಮತ್ತೆ ಏನು ಮಾಡಬೇಕಂದ್ರೆ ಶರಣರ ವಚನಗಳನ್ನು ನಾವು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.